ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ವೇಳೆಯಲ್ಲಿ ಒಂದು ವಾಕ್ಯನ ಓದಿಕೊಳ್ಳೋಣ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ 3ನೇ ವಚನ. ದೇವರ ವಾಕ್ಯ ಹೇಳುತ್ತೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ದೇವ ಮಕ್ಕಳೇ, ಯೇಸು ಸ್ವಾಮಿ ದೇವರ ಬೆಟ್ಟದ ಮೇಲೆ ಕೂತು ಅಲ್ಲಿ ಬಂದಂತ 5,000 ಜನರು ಮತ್ತೆ ಅವರ ಶಿಷ್ಯರುಗಳು ಅವರ ಮಧ್ಯದಲ್ಲಿ ಏಸಪ್ಪ ಬೆಟ್ಟದ ಮೇಲೆ ಕೂತ್ಕೊಂಡು ಅವರು ಉಪದೇಶ ಮಾಡ್ತಾ ಇದ್ದಾರೆ. ಅವ್ರೇನು ಉಪದೇಶ ಮಾಡ್ತಾ ಇದ್ದಾರೆ ಅಂದ್ರೆ, ಆತ್ಮದಲ್ಲಿ ಬಡವರಾಗಿರುವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆತ್ಮದಲ್ಲಿ ಬಡವರಾಗಿರೋದಂದ್ರೆ ಹೇಗೆ? ಈ ಲೋಕದಲ್ಲಿ ನೋಡೋಗೆ ಬಡವರು ಇದ್ದಾರೆ, ಶ್ರೀಮಂತರು ಇದ್ದಾರೆ. ಶ್ರೀಮಂತರಿಗೆ ಬೇಜನ್ ದುಡ್ಡಿದೆ, ಆಸ್ತಿ ಐಶ್ವರ್ಯ, ಅವ್ರಿಗೆ ಹೆಚ್ಚು ಹೆಚ್ಚು ಆಸ್ತಿ ಐಶ್ವರ್ಯಗಳು ಇರುತ್ತೆ. ನೋಡುವಾಗೆ ದೊಡ್ಡ ದೊಡ್ಡ ಅರಮನೆಗಳಲ್ಲಿ, ದೊಡ್ಡ ದೊಡ್ಡ ಡೂಪ್ಲೇಸ್ ಮನೆಗಳಲ್ಲಿ, ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ, ದೊಡ್ಡ ದೊಡ್ಡ ಮೋಲ್ಡ್ಗಳಲ್ಲಿ ತುಂಬ ಸುಖಭೋಗವಾಗಿ ಆಡಂಬರವಾಗಿ ಐಶ್ವರ್ಯವಂತರು ಜೀವಿಸ್ತಾ ಇರ್ತಾರೆ. ಅವರ ಹೃದಯಗಳು ನೋಡಿದ್ರೆ ಬಡವರ ಮೇಲೆ ದಯೆ ಇರಲ್ಲ, ಬಡವರಿಗೆ ಸಹಾಯ ಮಾಡಲ್ಲ, ಬಡವರ ಮೇಲೆ ಮಮತೆ ಇರೋದಿಲ್ಲ, ಬಡವರಿಗೆ ಕೈ ಚಾಚಿ ಒಂದು ಹೆಲ್ಪ್ ಅವ್ರು ಮಾಡೋದಿಲ್ಲ. ಬಡವರನ್ನ ಕುರಿತು ಅವರು ತುಂಬ ಕೇವಲವಾಗಿ ನೆನೆಸ್ಕೊಳ್ತಾರೆ. ಬಡವರನ್ನ ತುಂಬ ಕೇವಲವಾಗಿ ಮಾತಾಡಿಸ್ತಾರೆ, ಕೇವಲವಾಗಿ ಅವ್ರನ್ನ ನಡೆಸ್ಕೊಳ್ತಾರೆ. ಯಾಕೆ ಹೇಳಿದ್ರೆ ಅವ್ರ ಹತ್ರ ಐಶ್ವರ್ಯ ಇರೋದಿಲ್ಲ. ಹಂಗಾಗಿ ಆ ಶ್ರೀಮಂತರು ಬಡವರನ್ನ ನೋಡಿದ್ರೆ ಹೀನವಾಗಿ ನಡೆಸ್ಕೊಳ್ತಾರೆ. ಆದರೆ ಬಡವರು ನೋಡ್ರಿ, ಅವ್ರ ಹತ್ರ ಯಾವ ರೀತಿಯಾದ ಐಶ್ವರ್ಯ, ಆಸ್ತಿ, ಸುಖ ಭೋಗ ಏನಿರಲ್ಲ. ಅವರು ಆ ದಿನದ ಕೂಲಿ ಕೆಲಸ ಅಲ್ವಾ, ಆ ದಿನದ ಹೊಟ್ಟೆಪಾಡಿಗಾಗಿ ಅಲ್ಪ ಸ್ವಲ್ಪವಾಗಿ ಪಾಪ ಕಷ್ಟಪಟ್ಟು ದುಡ್ದು ಜೀವನ ಮಾಡೋರು ಇರ್ತಾರೆ. ಆದರೆ ಅವ್ರ ಹೃದಯದಲ್ಲಿ ನಾವು ನೋಡುವಾಗೆ ತುಂಬ ಜನರನ್ನ ಗೌರವ ಕೊಡ್ತಾರೆ, ಮರ್ಯಾದೆ ಕೊಡ್ತಾರೆ, ಅವ್ರಿಗೆ ನಮಸ್ಕಾರ ಮಾಡ್ತಾರೆ, ಸ್ವಾಮಿ ಅಂತ ಕರೀತಾರೆ, ಅವರು ತಗ್ಗಿಸ್ಕೊಳ್ತಾರೆ, ಅವರು ಒಂದು ದೀನ ಸ್ಥಿತಿಯಿಂದ ನಡ್ಕೊಳ್ತಾರೆ ಬಡವರು. ಆದರೆ ಶ್ರೀಮಂತರು ಅವ್ರ ಮೇಲೆ ಎಷ್ಟೊಂದು ದಬ್ಬಾಳಿಕೆ ನಡೆಸ್ತಾರೆ. ಆದರೆ ಬಡವರು ನೋಡ್ರಿ ಅವ್ರ ಮುಂದೆ ಯಾವ ರೀತಿ ನಡ್ಕೊಳ್ತಾರೆ. ಆಮೇಲೆ ಅಲ್ಲೆಲೂಯ. ಅದು ಮಾನಸಿಕವಾಗಿ, ಶಾರೀರಿಕವಾಗಿ ಲೋಕದಲ್ಲಿ ಬಡವರ ಮಧ್ಯ, ಶ್ರೀಮಂತರ ಮಧ್ಯ ನಡೆಯುವಂಥ ಕಾರ್ಯಗಳು. ಆದರೆ ಏಸಪ್ಪ ಹೇಳೋದು ಆತ್ಮೀಯ ವಿಷಯ, ಆತ್ಮದಲ್ಲಿ ಬಡವರಾಗಿರಬೇಕು. ಅಂದರೆ ನಿಮಗೆ ಲೌಕಿಕವಾದ ಪ್ರಕಾರ ಏನೇ ಐಶ್ವರ್ಯಗಳು, ಆಸ್ತಿ ಪಾಸ್ತಿ ಇದ್ರು, ಎಂಥ ದೊಡ್ಡ ಮನೆ, ಅರಮನೆ, ಡೂಪ್ಲೆಕ್ಸ್ ಮನೆಗಳು, ಅಪಾರ್ಟ್ಮೆಂಟ್ಗಳು, ಮೋಲ್ಡ್ಗಳು, ಒಳ್ಳೆ ಎಜುಕೇಷನ್ಗಳು, ಕಾರು, ಬಂಗ್ಲೆ, ನಿಮ್ಗೆ ಏನೇ ಇದ್ರೂ ಪರವಾಗಿಲ್ಲ. ಆದರೆ ಹೃದಯದಲ್ಲಿ ಏನಾಗಿರ್ಬೇಕಂತ ನೀವು ಆ ಬಡವರ ಹತ್ರ ಇರುವಂಥ ಆ ವಿಧೇಯತೆ, ಆ ದೀನತೆ, ಆ ಸಾಧು ಗುಣ, ಆ ತಗ್ಗಿಸ್ಕೊಳ್ಳೋದು, ಜನರಿಗೆ ಗೌರವ ಮರ್ಯಾದೆ ಕೊಡೋದು, ಅದು ಹೃದಯದಲ್ಲಿ ಇರಬೇಕು. ನಿಮ್ಮ ಹತ್ರ ಎಷ್ಟು ಐಶ್ವರ್ಯ ಇದ್ರು ಅದು ಆ ಗುಣಗಳು, ಆ ಸ್ವಭಾವಗಳು, ಆ ತಗ್ಗಿಸ್ಕೊಳ್ಳುವ ಸ್ವಭಾವ, ದೀನ ಉಳ್ಳ ಸ್ವಭಾವ, ಬಡವರಿಗೆ ಕರುಣೆ ದಯೆ ತೋರಿಸುವಂಥ ಆ ದೀನ ಉಳ್ಳ ಸ್ವಭಾವಗಳಿದೆಲ್ಲ, ಅಂಥ ಗುಣಗಳು ಹೃದಯದಲ್ಲಿ ಇರಬೇಕು. ಹೃದಯದಲ್ಲಿ ಆ ರೀತಿಯಾದ ಗುಣಗಳಿಟ್ಟುಕೊಂಡು ಆ ರೀತಿಯಾಗಿ ನೀವು ಜೀವಿಸುವುದಾದರೆ ನೀವು ಆತ್ಮದಲ್ಲಿ ಬಡವರಾಗಿರ್ತೀರ ಅನ್ನೋದು ಅರ್ಥ. ಒಂದು ವೇಳೆ ಆತ್ಮದಲ್ಲಿ ಗರ್ವ ತುಂಬಿದವರಾಗಿ, ಹೆಮ್ಮೆಯಿಂದ, ಗರ್ವದಿಂದ ಒಬ್ಬಿಕೊಂಡು ನಾನು ನನಗಿಂತ ಯಾರು ಇಲ್ಲಂದು ಮೆಟ್ಟಿ ಮೆರಿತಾ ಇದ್ರೆ ಅವರ ಹೃದಯಗಳು ಬಹಳ ಗರ್ವಿಷ್ಠವಾಗಿರುತ್ತೆ. ಅಂಥವ್ರು ಈ ಲೋಕದ ಸುಖ ಭೋಗಗಳಲ್ಲಿ ಇರ್ಬೋದು, ಆದರೆ ದೇವರ ರಾಜ್ಯವನ್ನ, ಪರಲೋಕ ರಾಜ್ಯವನ್ನ, ಮೋಕ್ಷ ಲೋಕವನ್ನ ಪ್ರವೇಶ ಮಾಡಲು ಸಾಧ್ಯವೇ ಇಲ್ಲ. ದೇವ್ರ ವಾಕ್ಯ ಹೇಳುತ್ತೆ, ಆತ್ಮದಲ್ಲಿ ಬಡವರಾಗಿರೋರು ಮಾತ್ರನೇ ಧನ್ಯರು, ಅವರೇ ಪರಲೋಕ ರಾಜ್ಯವನ್ನ ಹೊಂದಿಕೊಳ್ಳೋಕೆ ಸಾಧ್ಯ. ಹಾಗಾಗಿ ದೇವ ಮಕ್ಕಳೇ, ನಿಮ್ಮ ಹೃದಯದಲ್ಲಿ ದೀನತೆ ಇರಲಿ, ನಿಮ್ಮ ಹೃದಯದಲ್ಲಿ ತಗ್ಗಿಸುವಿಕೆ ಇರಲಿ, ನಿಮ್ಮ ಹೃದಯದಲ್ಲಿ ತಾಳ್ಮೆ ಇರಲಿ, ನಿಮ್ಮ ಹೃದಯದಲ್ಲಿ ಎಲ್ಲರ ಮೇಲೆ ಗೌರವ ಮರ್ಯಾದೆ, ಎಲ್ಲರೂ ಮನುಷ್ಯನಿಗೆ ಕೊಡಬೇಕಾದಂಥ ಆ ರೆಸ್ಪೆಕ್ಟನ್ನು ನೀವೆಲ್ಲರಿಗೂ ನೀವು ಕೊಡುವರಾಗಿ ನೀವು ಕಂಡು ಬರಬೇಕು. ದೇವರು ಅದನ್ನು ಇಷ್ಟಪಡೋದು. ಯೇಸು ಸ್ವಾಮಿ ನೋಡ್ರಿ, ಈ ಲೋಕವನ್ನು ಸೃಷ್ಟಿ ಮಾಡಿರೋ ದೇವರು, ಆತನ ಎಷ್ಟು ದೊಡ್ಡ ಶ್ರೀಮಂತ ಗೊತ್ತಾ, ಎಷ್ಟು ದೊಡ್ಡ ಐಶ್ವರ್ಯವಂತ ಗೊತ್ತಾ. ಇಡೀ ಪರಲೋಕವನ್ನು, ಮಹಿಮೆನ, ಐಶ್ವರ್ಯನ, ಸಿಂಹಾಸನವನ್ನು ಬಿಟ್ಟು ಈ ಭೂಮಿಗೆ ಬಂದು ಏಸಪ್ಪ ದನದ ಕೊಟ್ಟಿಗೆಲು ಹುಟ್ಟು ಬಡವರ ಮನೆಯಲ್ಲಿ ಜೀವಿಸಿದಂಥ ದೇವರು ನೋಡ್ರಿ ಯಾವ ರೀತಿ ಲೋಕದಲ್ಲಿ ನಡ್ಕೊಳ್ತಾರೆ. ಎಷ್ಟು ತಗ್ಗಿಸುವಿಕೆ ಇದೆ, ಎಷ್ಟು ತಾಳ್ಮೆ ಇದೆ, ದೀನತೆ ಇದೆ,
ಎಂಥ ಒಂದು ಸಾಧು ಮನಸ್ಸು ಅವರಲ್ಲಿದೆ. ಎಲ್ಲರಿಗಾಗಿ ಅವರು ಕಣ್ಣೀರು ಸುರಿಸೋ ದೇವರು, ಎಲ್ಲರಿಗಾಗಿ ಅವರು ಪ್ರೀತಿ ಕೊಡುವಂಥ ದೇವರು, ಎಲ್ಲರನ್ನ ಅವರು ತನ್ನ ಮಕ್ಕಳಾಗಿ ಭಾವಿಸುವಂಥ ದೇವರು. ಹಾಗಾಗಿ ಎಲ್ಲರಿಗಾಗಿ ಯೇಸು ತನ್ನನ್ನೇ ತ್ಯಾಗ ಮಾಡಿಕೊಂಡು ಎಷ್ಟಾಗಿ ಪ್ರೀತಿ ಕೊಟ್ಟಿದ್ದಾರೆ ನೋಡ್ರಿ ಈ ಲೋಕದಲ್ಲಿ ಎಲ್ಲ ಮನುಷ್ಯರಿಗಾಗಿ. ಅದೇ ರೀತಿಯಾಗಿ ಪ್ರತಿಯೊಬ್ಬರು ಅವರವರ ಹೃದಯಗಳಲ್ಲಿ ದೀನತೆ, ತಾಳ್ಮೆ, ತಗ್ಗಿಸುವಿಕೆ, ಒಳ್ಳೆ ಸ್ವಭಾವಗಳು, ಒಳ್ಳೆ ಗುಣಗಳನ್ನು ಹೊಂದಿಕೊಂಡು ಮನುಷ್ಯರಿಗೆ ಗೌರವ, ಮರ್ಯಾದೆ, ತಾಳ್ಮೆನ ತೋರಿಸುವರಾಗಿರಬೇಕು. ಗರ್ವಿಷ್ಠರಾಗಿ, ಅಹಂಕಾರಿಗಳಾಗಿ, ಹೆಮ್ಮೆ ಪಡುವರಾಗಿ, ಉಬ್ಬಿಕೊಳ್ಳುವರಾಗಿ, ದಬ್ಬಾಳಿಕೆ ಮಾಡೋಕ್ಕೆ ಹೋಗಬಾರದು. ಒಂದು ದೇವರಿಗೆ ಭಯ ಪಡುವರಾಗಿರಬೇಕು. ದೇವರ ಸ್ವಭಾವ ಗುಣ ಹೊಂದಿದವರಾಗಿ, ದೇವರ ಸನ್ನಿಧಾನದಲ್ಲಿ ತಗ್ಗಿಸಲ್ಪಟ್ಟವರಾಗಿರಬೇಕು. ಮನುಷ್ಯರ ಮುಂದೆ ಸಹ ಒಳ್ಳೆ ಗುಣ ಸ್ವಭಾವ ತಗ್ಗಿಸಿಕೊಂಡು ಒಳ್ಳೆ ಒಂದು ಗುಣಗಳಿಂದ ಮನುಷ್ಯರ ಮುಂದೆ ಕೂಡ ನಡೆದುಕೊಳ್ಳಬೇಕು. ಹಣ ಇದೆ ಎಂದು ಗರ್ವ ಪಡಬಾರದು, ಐಶ್ವರ್ಯ ಇದೆ ಅಂದರೆ ಉಬ್ಬಿಕೊಳ್ಳಬಾರದು, ನನಗೆಲ್ಲ ಗೊತ್ತೆಂದು ಕೊಚ್ಚಿಕೊಳ್ಳಬಾರದು. ಯಾಕಂದ್ರೆ ಇದು ಎಲ್ಲವೂ ಗರ್ವಿಷ್ಠ ಹೃದಯಗಳು, ಗರ್ವಿಷ್ಠ ಸ್ವಭಾವಗಳು, ಗರ್ವಿಷ್ಠ ಪಡುವಂತ, ಅಹಂಕಾರ ಪಡುವಂತ ಮನಸ್ಸುಗಳಾಗಿರ್ತವೆ. ಅದನ್ನ ದೇವರಿಗೆ ಎಂದು ಇಷ್ಟಪಡಲ್ಲ, ಯಾವತ್ತು ದೇವರು ಅದನ್ನ ಬಯಸೋ ದೇವರು ಅಲ್ವೇ ಅಲ್ಲ. ಹಾಗಾಗಿ ಈ ವಾಕ್ಯ ಕೇಳಿಕೊಂಡಿರುವಂತ ಪ್ರತಿಯೊಬ್ಬರೇ ಏಸಪ್ಪ ಹೇಳ್ತಾರೆ, ಆತ್ಮದಲ್ಲಿ ಬಡವರಾಗಿ ಇರೋರು ಧನ್ಯರು, ಪರಲೋಕ ರಾಜ್ಯವು ಅವರದು. ನೀವು ನಿಮ್ಮ ಕುಟುಂಬಗಳಲ್ಲಿ ದೀನತೆಯಿಂದ, ತಾಳ್ಮೆಯಿಂದ ಇರ್ರಿ. ನೀವೆಷ್ಟೇ ಎಜುಕೇಶನ್ ಆಗಿದ್ರು, ಎಂಥ ಒಂದು ಸರ್ಕಾರ ಜಾಬಲ್ಲಿದ್ರು, ನೀವೆಷ್ಟೇ ಅಂದ ಚಂದ ಸೌಂದರ್ಯ ಉಳ್ಳವರಾಗಿದ್ರು, ನಿಮ್ಮ ಹತ್ರ ಎಷ್ಟೇ ಆಸ್ತಿ ದುಡ್ಡು ಹಣಕಾಸಿದ್ರು, ನೀವು ಖಂಡಿತವಾಗಿ ನಿಮ್ಮ ಹೃದಯದಲ್ಲಿ ತಾಳ್ಮೆ, ದೀನತೆ, ಒಳ್ಳೆ ಒಂದು ಗುಣ, ಒಳ್ಳೆ ಸ್ವಭಾವ ನಿಮ್ಮಲ್ಲಿ ಇರಬೇಕು. ಮನೆಯಲ್ಲಿ ಎಲ್ಲರ ಮುಂದೆ ಆ ರೀತಿ ನಡ್ಕೊಳ್ರಿ. ಹೊರಗಿನ ಜನಗಳ ಮಧ್ಯದಲ್ಲಿ ಸಹ ನೀವು ಆ ರೀತಿ ತಾಳ್ಮೆಯಿಂದ ನಡ್ಕೊಳ್ರಿ. ಕೆಲಸ ಮಾಡೋ ಸ್ಥಳದಲ್ಲಿ ಕೂಡ ನೀವು ಆ ರೀತಿ ನಡ್ಕೊಳ್ರಿ. ಎಲ್ಲಾ ಕಡೆಗಳಲ್ಲಿ, ಸಮಾಜದಲ್ಲಿ ನೀವಿರೋ ಎಲ್ಲ ಕಡೆಗಳಲ್ಲಿ ಆ ರೀತಿ ನಡ್ಕೊಂಡ್ರೆ ಆಮೇಲೆ ಅಲ್ಲೆಲ್ಲೂಯ್ಯ, ಇದು ದೇವರು ಇಷ್ಟಪಡ್ತಾರೆ, ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ದೇವರು ನಿಮಗೆ ದೊಡ್ಡ ಕಾರ್ಯ ಮಾಡಲು ಶಕ್ತನಾಗಿರ್ತಾನೆ. ಈ ಲೋಕದಲ್ಲಿ ಸ್ವಲ್ಪ ದಿನ ಮಾತ್ರ ಮನುಷ್ಯರು ಜೀವಿಸಲು ಸಾಧ್ಯ, ಆ ನಂತರ ಪರಲೋಕ ಒಂದು, ನರಕ ಒಂದು ಇರುತ್ತೆ. ಯಾರೆಲ್ಲ ಈ ರೀತಿ ಈ ಲೋಕದಲ್ಲಿ ಜೀವಿಸ್ತಾರೆ ಒಳ್ಳೆ ರೀತಿ, ಅವ್ರು ಮೋಕ್ಷ ಲೋಕಕ್ಕೆ ಹೋಗ್ತಾರೆ. ಒಂದು ವೇಳೆ ಗರ್ವಿಷ್ಠರಾಗಿ, ಅಹಂಕಾರಿಗಳಾಗಿ, ದಬ್ಬಾಳಿಕೆ ಮಾಡುವವರಾಗಿ, ಕೆಟ್ಟ ಸ್ವಭಾವ ಗುಣವುಳ್ಳವರಾಗಿ ನಾವು ಜೀವಿಸುವುದಾದ್ರೆ ಒಂದು ದಿನ ಸತ್ರೆ ನಿತ್ಯ ನರಕದಲ್ಲಿ ಅದಕ್ಕೆ ಡಬಲ್ ಆಗಿ ಅವರಿಗೆ ಆ ದಂಡನೆ, ಶಿಕ್ಷೆಗಳು ನರಕದಲ್ಲಿ ಕೊಡಲ್ಪಡುತ್ತೆ. ಹಾಗಾಗಿ ಎಲ್ಲರೂ ಏಸಪ್ಪ ಮೇಲೆ ನಂಬಿಕೆ ಇಡ್ರಿ, ಏಸಪ್ಪ ಕಡೆ ತಿರ್ಕೊಡ್ರಿ, ಪ್ರಾರ್ಥನೆ ಮಾಡ್ರಿ, ದೇವರ ವಾಕ್ಯವನ್ನ ಕೇಳ್ರಿ, ಓದ್ರಿ. ಏಸಪ್ಪ ನಿಮ್ಮೆಲ್ಲರಿಗೂ ಒಳ್ಳೆ ಸ್ವಭಾವ, ಒಳ್ಳೆ ಗುಣಗಳನ್ನು ಕೊಟ್ಟು ನಿಮ್ಮನ್ನ ನೂತನ ಸೃಷ್ಟಿಗಳಾಗಿ ನಡೆಸಲು ಏಸು ಶಕ್ತಿಯುಳ್ಳ ದೇವರಾಗಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ನಾನು ನಿಮ್ಗಾಗಿ ಮಾಡ್ತೀನಿ. ಸರ್ವಶಕ್ತನಾಗಿರೋ ನನ್ನ ಯೇಸು ರಾಜ್ಯ, ಈ ವಾಕ್ಯವನ್ನು ಕೇಳಿಕೊಂಡಿರುವಂತ ಎಲ್ಲ ಮಕ್ಕಳನ್ನ ಆಶೀರ್ವದಿಸ್ರಿ. ಎಲ್ಲಾರ್ಗು ನೂತನ ಹೃದಯಗಳನ್ನು ಕೊಡ್ರಿ. ಎಲ್ಲರಿಗೂ ನಿನ್ನ ಸ್ವಭಾವ, ನಿನ್ನ ಗುಣಗಳನ್ನು ಎಲ್ಲರಿಗೂ ಕೊಡ್ರಿ. ಎಲ್ಲಾರು ಸ್ವಾಮಿ ತಾಳ್ಮೆ, ಪರಿಶುದ್ಧತೆ, ದೀನತೆ, ಒಳ್ಳೆ ಒಂದು ನೂತನ ಗುಣವುಳ್ಳವರಾಗಿ, ಸ್ವಭಾವವುಳ್ಳವರಾಗಿ ಎಲ್ಲಾ ಕಡೆ ನಡೆದು ಆಶೀರ್ವದಿಸಲ್ಪಡಕ್ಕೆ ಸಹಾಯ ಮಾಡ್ರಿ. ಎಲ್ಲರ ಮೇಲೆ ನಿನ್ನ ಆತ್ಮನ ಸುರಿಸ್ರಿ, ಎಲ್ಲರನ್ನ ರಕ್ಷಿಸ್ರಿ, ಆಶೀರ್ವದಿಸ್ರಿ. ಈ ಪ್ರಾರ್ಥನೆ ಕೆಳಗೆ ಮಾಡಿದಾಗ ಸ್ತೋತ್ರ, ಯೇಸು ನಾಮದಲ್ಲಿ ತಂದೆ, ಆಮೇನ್. ಈ ವಾಕ್ಯ ಕೇಳಿಕೊಂಡಿರುವಂತ ಎಲ್ಲ ಪ್ರೇಯರೇ ಲೈಕ್ ಮಾಡಿ, ಶೇರ್ ಮಾಡಿ. ಗಾಡ್ ಬ್ಲೆಸ್ ಯು. ಆಮೇನ್.